ಸರ್ ಏನು ಸರ್ ಏನು ಸರ್ ಏನು ಸರ್ ಏನು ಸರ್ ಏನು ಸರ್ ಏನು ಸರ್ ರವಿ ಮಗ ಏ ಹಿಂದೆ ಬಾರೆ ನಾಗೇಶ ಮಹಾನಗರ ಪಾಲಿಕೆಗೆ ಸಂಘಟನೆಯಿಂದ ರಾಜ್ಯ ವ್ಯಾಪ್ತಿಯೊಳಗೆ ಕರೆ ಕೊಟ್ಟು ನಾವು ಒಂದು ಸಂಘಟನೆ ಮುಖಾಂತರ ದೊಡ್ಡ ಪ್ರಮಾಣದ ಹೋರಾಟ ಮಾಡೋದು ಜೈ ಮಹಾರಾಷ್ಟ್ರ ಅಂತೇಳಿ ಘೋಷಣೆಯನ್ನು ಕೂಗಿದಾರ. ಅದಕ್ಕೆ ಕಾರ್ಯಕ್ರಮದ ಅದು ಜಿಲ್ಲಾಡಳಿತದ ಅನುಮತಿ ಸಹ ಇಲ್ಲ. ಹೀಗಾಗಿ ಕಾರ್ಯಕ್ರಮದ ಆಯೋಜಕರಾದಂಥ ಅಭಯ್ ಪಾಟೀಲ್ ಮತ್ತು ಮಹಾನಗರ ಪಾಲಿಕೆಯ ಉಪಮೇಯರ್ ಮತ್ತು ಮೇಯರ್ ಅವರು ಕಾರ್ಯಕ್ರಮವನ್ನು ಅನ್ಯ ರಾಜ್ಯದ ಸಚಿವರನ್ನು ಕರೆಸಿ ಇದು ಕಾರ್ಯಕ್ರಮ ಆಯೋಜನೆ ಮಾಡಿ ಘೋಷಣೆ ಕೂಗಿದಾರ. ಇದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಒಂದು ತೀವ್ರವಾದಂಥ ಒಂದು ಖಂಡನೆ ವ್ಯಕ್ತಪಡಿಸ್ತು. ಯಾಕಂತಂದ್ರೆ ಗಂಡು ಮೆಟ್ಟಿದ ನಾಡು ಬೆಳಗಾವಿಯಲ್ಲಿ ಕನ್ನಡಿಗರ ಭದ್ರಕೋಟೆ ಇದು. ಇಂಥ ಒಂದು ನಾಡಲ್ಲಿ ಬೇರೆ ಸಚಿವರನ್ನ ಕರೆಸಿ ಇವತ್ತು ಮಹಾರಾಷ್ಟ್ರ ಘೋಷಣೆ ಕೂಗ್ತಾರಂತಂದ್ರೆ ಇದಕ್ಕೆ ನಾವು ತೀವ್ರ ವ್ಯಕ್ತಪಡಿಸ್ತು. ನಾಚಿಕೆ ಆಗಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರ ಕೂಡಲೇ ಅಭಯ್ ಪಾಟೀಲ್ ಅವರು ಕನ್ನಡಿಗರಿಗೆ ಕ್ಷಮೆಯಾಚನೆ ಮಾಡಬೇಕು. ನಂತರ ಮಹಾನಗರ ಪಾಲಿಕೆಯನ್ನ ವಿಸರ್ಜನೆ ಮಾಡಿ ಅವ್ರ ಮೇಲೆ ರಾಜದ್ರೋಹದ ಪ್ರಕರಣವನ್ನ ಇವತ್ತು ರಾಜ್ಯ ಸರ್ಕಾರ ದಾಖಲಿಸಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಆಗ್ರಹ ಪಡಿಸ್ತಾ ಇದ್ದೇವೆ. ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ, ಅವ್ರ ಜೈಲಿಗೆ ಹಾಕೋ ವ್ಯವಸ್ಥೆ ಮಾಡಬೇಕು.